ಸೊ ಎಷ್ಟಾಯ್ತು ಅಂತಂದ್ರೆ ಇದ್ರ ಹಿಂದ್ಗಡೆ ಒಂದು ಕಥೆನೇ ಇದೆ. ಮಾರ್ನಿಂಗ್ ಎದ್ದು 7 ಗಂಟೆವರೆಗೂ ಬುಕ್ ಓದಿದ್ದೆ. ನಾನು ಫ್ರೆಶ್ ಅಪ್ ಆಗಿ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡುವಾಗ ಜಯಂತ್ ನಾನು ಬಂದು ಆ್ಯಡ್ ಆಗ್ತೀನಿ ಅಂತ ಹೇಳಿ ಹಾಕ್ತಾ ಇದ್ರು. ಬಟ್ ಅವ್ರದೊಂದು ರೂಲ್ಸ್ ಇದೆ, ಏನಪ್ಪಾ ಅಂದ್ರೆ ತುಂಬಾ ಮೈ ನೋವಾಗುವಂತ ಎಕ್ಸರ್ಸೈಸ್ ಮಾಡ್ಸಂಗಿಲ್ಲ ಅಂತ ಹೇಳಿ. ಸೊ ಫೈನಲಿ ಸಿಂಪಲ್ ಆಗಿರುವಂಥದ್ದೆಲ್ಲ ಮಾಡಿಸಿ ಇನ್ನು 10 ನಿಮಿಷ ಮೆಡಿಟೇಷನ್ ಚಾಲೆಂಜ್ ಹಾಕೊಂಡು ಕೂತ್ಕೊಂಡಿದ್ವಿ ಇಬ್ರು. ದಿನದಾದ್ಮೇಲೆ ಹಾಡು ಹಾಕೊಂಡು ಅಂದ್ರೆ ದೇವ್ರ ಹಾಡು ಹಾಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಹೊರಗಡೆ ಎಲ್ಲ ಕಸ ಒರೆಸಿ ನೆಲ ಒರೆಸಿ ರಂಗೋಲಿ ಹಾಕಿ ಒಳಗೆ ಬರೋದ್ರೊಳಗಡೆ ಟೀ ರೆಡಿ ಮಾಡಿದ್ರು. ಇನ್ನು ಸಿಂಕ್ ಹತ್ರ ಮಾಡಿರೋ ಗಲೀಜ್ ನೋಡಿ ಭಯಂಕರ ತಲೆ ಕೆಟ್ಟೋಯ್ತು. ಆಯ್ತು ಫಸ್ಟ್ ತಿಂಡಿ ಮಾಡೋಣ ಅಂತ ಅನ್ಕೊಂಡು ಇವತ್ತು ತಿಂಡಿಗೆ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಸೊ ಮಾಡಿ ನೆಕ್ಸ್ಟ್ ನಾನು ಕೆಲಸ ಎಲ್ಲ ಮಾಡ್ಕೊಳ್ಳೋವಾಗ ಜಯಂತ್ ಇಲ್ಲಿ ಅವರಿಬ್ರು ಟಿಫನ್ ಕೊಡ್ತಾ ಇದ್ದಾರೆ. ಈ ತಿಂಡಿ ಮಾಡೋದು ಎಷ್ಟು ಕಷ್ಟನೋ ಅವ್ರಿಗೆ ತಿನ್ಸೋದು ಕೂಡ ಅಷ್ಟೇ ಕಷ್ಟ. ದೆನ್ ನಾನು ಕೂಡ ಕ್ವಿಕ್ ಆಗಿ ತಿಂಡಿ ತಿಂದು ರೆಡಿಯಾಗಿ ಎಲ್ಲಿ ಹೊರಟಿದ್ದು ಅಂತಂದ್ರೆ ಮಿಂಚುಗೋಸ್ಕರ ಹಾಸ್ಪಿಟಲ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. 9:30ಗೆ ಹೋಗಿ ಬಂದಾಯ್ತು. ಆಲ್ರೆಡಿ ಬಂದ ತಕ್ಷಣ ಇನ್ನು ಗಂಜಿ ತಿನ್ನಿಸ್ತಾ ಇದ್ದೀನಿ. ಎಷ್ಟು ನೈಸ್ ಮಾಡೋದು ತಿನ್ಲಿಲ್ಲ. ಇನ್ನು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಬಿಡೋಣ. ಊಟ ಮುಗಿಸಿದ ತಕ್ಷಣ ನಂದು ಇವತ್ತು ಭರ್ಜರಿ ಕೆಲಸ ಇದೆ. ಕುತ್ಕೊಂಡಿರೋಳು ಎದ್ದಳಂಗಿಲ್ಲ ಅನ್ನೋ ಒಂದು ಶೆಡ್ಯೂಲ್ ಇತ್ತು. ಹಾಗಾಗಿ ನಾನು ಫಸ್ಟ್ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ಮಿಟ್ಟು ಸ್ಕೂಲಿಂದ ಬಂದ ತಕ್ಷಣ ಆಮ್ಲೆಟ್ ಕೇಳಿದ್ಲು ಅಂತ ಹೇಳಿ ಆಮ್ಲೆಟ್ ಹಾಕಿ ಕೊಡ್ತಾ ಇದ್ದಾರೆ. ಸೊ ನೋಡಿ ಜಯಂತ್ಗೆ ನಾನು ಹೊಡಿಯಂಗಿಲ್ಲ ಗೊತ್ತಾ, ಅಷ್ಟ್ರ ಮಟ್ಟಿಗೆ ರೈಸ್ ಆಗ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಅಪ್ಪನ ಮಕ್ಕಳೇ. ಸ್ವಲ್ಪ ಪಾತ್ರೆ ತೊಳೆದು ನೆಕ್ಸ್ಟ್ ಸಂಜೆವರೆಗೂ ಕೂತ್ಕೊಂಡು ಎಡಿಟ್ಸ್ ಮಾಡಿ ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಊಟ ಮುಗಿಸಿ ಅಡುಗೆ ಮನೆ ಪೂರ್ತಿ ಸ್ವಚ್ಛ ಮಾಡಿಟ್ಟು ನಾನು ಹೋಗಿ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು ನೀವು ಕೇಳಿರೋಂಥ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಈ ತಾಳಿ ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಡೇ ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.